ಬೆಂಗಳೂರು ನಗರದ ಪಶ್ಚಿಮ ಭಾಗದಲ್ಲಿರುವ ಮಹಾಲಕ್ಷ್ಮಿ ಲೇಔಟ್ ಇಂದು ಕೇವಲ ಒಂದು ವಸತಿ ಪ್ರದೇಶವಾಗಿಯೇ ಅಲ್ಲ, ಭಕ್ತಿ, ಸಂಸ್ಕೃತಿ, ಸೇವೆ ಮತ್ತು ಆಧ್ಯಾತ್ಮಿಕತೆಯ ಮಹತ್ವದ ಕೇಂದ್ರವಾಗಿ ಹೆಸರುವಾಸಿಯಾಗಿದೆ. ಈ ಪ್ರದೇಶದ ಖ್ಯಾತಿಯನ್ನು ರಾಜ್ಯಾದ್ಯಂತ ಹಾಗೂ ದೇಶದ ವಿವಿಧ ಭಾಗಗಳಿಗೆ ತಲುಪಿಸಿದ ಪ್ರಮುಖ ಕಾರಣವೆಂದರೆ ಇಲ್ಲಿರುವ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯ ಮತ್ತು ಅದರ 22 ಅಡಿ ಎತ್ತರದ ಬೃಹತ್ ಆಂಜನೇಯ ಸ್ವರೂಪ. ಭಕ್ತರ ಮನಸ್ಸಿನಲ್ಲಿ ಅಪಾರ ಭಕ್ತಿಭಾವವನ್ನು ಮೂಡಿಸುವ ಈ ಕ್ಷೇತ್ರವು ವರ್ಷಪೂರ್ತಿ ಸಾವಿರಾರು ಭಕ್ತರನ್ನು ತನ್ನತ್ತ ಸೆಳೆಯುತ್ತದೆ. ದೇವಾಲಯದ ಇತಿಹಾಸ, ಶಿಲ್ಪಕಲೆ, ಧಾರ್ಮಿಕ ಆಚರಣೆಗಳು, ಸಾಮಾಜಿಕ ಸೇವೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮಾನವೀಯ ಮೌಲ್ಯಗಳನ್ನು ಒಟ್ಟುಗೂಡಿಸಿಕೊಂಡಿರುವ ಈ ಕ್ಷೇತ್ರವು ಆಧುನಿಕ ಬೆಂಗಳೂರಿನ ಅತ್ಯಂತ ವಿಶಿಷ್ಟ ಧಾರ್ಮಿಕ ತಾಣಗಳಲ್ಲಿ ಒಂದಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಪ್ರದೇಶವು ಅಭಿವೃದ್ಧಿ ಹೊಂದುವ ಮೊದಲು ಇಲ್ಲಿನ ಎತ್ತರದ ಗುಡ್ಡದ ಮೇಲೆ ಪ್ರಕೃತಿಯೇ ರೂಪಿಸಿದ ಒಂದು ಭವ್ಯವಾದ ಉದ್ಭವ ಶಿಲೆ ಇತ್ತು. ಸುಮಾರು 22 ಅಡಿ ಎತ್ತರ, 16 ಅಡಿ ಅಗಲ ಹಾಗೂ ಸುಮಾರು 4 ಅಡಿ ದಪ್ಪವಿರುವ ಈ ಬೃಹತ್ ಶಿಲೆ ಸ್ಥಳೀಯರ ಗಮನ ಸೆಳೆದಿತ್ತು. ಆ ಕಾಲದಲ್ಲಿ ಈ ಶಿಲೆಯನ್ನು ಸಾಮಾನ್ಯ ಬಂಡೆಯೆಂದು ನೋಡದೆ ದೈವಿಕ ಶಕ್ತಿಯ ಸಂಕೇತವೆಂದು ಅನೇಕರು ನಂಬುತ್ತಿದ್ದರು. ಕಾಲಕ್ರಮೇಣ ಈ ಶಿಲೆಯ ಮೇಲೆ ಹನುಮಂತನ ರೂಪ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಎಂಬ ಭಾವನೆ ಸ್ಥಳೀಯರಲ್ಲಿ ಮೂಡಿತು. ಇದೇ ಭಕ್ತಿಭಾವವು ಮುಂದೆ ಒಂದು ಮಹಾನ್ ದೇವಾಲಯದ ನಿರ್ಮಾಣಕ್ಕೆ ಕಾರಣವಾಯಿತು. 1973ರಲ್ಲಿ ಸ್ಥಳೀಯ ಭಕ್ತರು ರಾಮನವಮಿಯ ಸಂದರ್ಭದಲ್ಲಿ ಈ ಬೃಹತ್ ಶಿಲೆಯ ಮೇಲೆ ತೈಲವರ್ಣಗಳಿಂದ ಮಾರುತಿಯ ಚಿತ್ರವನ್ನು ಬಿಡಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಆ ದಿನ ನಡೆದ ರಾಮನವಮಿ ಉತ್ಸವವು ಮಹಾಲಕ್ಷ್ಮಿ ಲೇಔಟ್ನ ಧಾರ್ಮಿಕ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲಾಯಿತು. ಭಕ್ತರ ಭಾವನೆ, ಶ್ರದ್ಧೆ ಹಾಗೂ ಸಮರ್ಪಣೆಯ ಫಲವಾಗಿ ಈ ಸ್ಥಳವು ಕ್ರಮೇಣ ಹೆಚ್ಚು ಹೆಚ್ಚು ಪ್ರಸಿದ್ಧಿಯಾಗತೊಡಗಿತು. ನಂತರ ಈ ಶಿಲೆಯನ್ನೇ ಕೆತ್ತಿಸಿ ಶಾಶ್ವತವಾದ ವೀರಾಂಜನೇಯ ಸ್ವಾಮಿಯ ಭವ್ಯ ಮೂರ್ತಿಯನ್ನು ನಿರ್ಮಿಸಬೇಕೆಂಬ ಅಭಿಪ್ರಾಯ ಮೂಡಿತು. ಸ್ಥಳೀಯ ಭಕ್ತರು ಹಾಗೂ ಗಣ್ಯರ ಸಹಕಾರದಿಂದ ಸಮಿತಿಯೊಂದನ್ನು ರಚಿಸಿ ದೇವಾಲಯ ನಿರ್ಮಾಣದ ಯೋಜನೆ ರೂಪಿಸಲಾಯಿತು. ಪ್ರಸಿದ್ಧ ಶಿಲ್ಪಿ ಷಣ್ಮುಖಾನಂದ ಸ್ಥಪತಿಗೆ ಈ ದೈವಿಕ ಕಾರ್ಯದ ಹೊಣೆ ನೀಡಲಾಯಿತು. ಅಪಾರ ಶ್ರಮ, ಕಲಾತ್ಮಕ ನೈಪುಣ್ಯ ಹಾಗೂ ಧಾರ್ಮಿಕ ನಿಯಮಗಳನ್ನು ಅನುಸರಿಸಿ ಉದ್ಭವ ಶಿಲೆಯನ್ನೇ ಕೆತ್ತಿ ಅದ್ಭುತವಾದ ವೀರಾಂಜನೇಯ ಸ್ವಾಮಿಯ ಮೂರ್ತಿಯನ್ನು ರೂಪಿಸಲಾಯಿತು. ಸುಮಾರು 3 ವರ್ಷಗಳ ಕಾಲ ನಡೆದ ಶಿಲ್ಪಕಾರ್ಯದ ನಂತರ 1926ರ ವೇಳೆಗೆ ಇಂದು ಭಕ್ತರು ದರ್ಶನ ಮಾಡುವ ಅದ್ಭುತ ವಿಗ್ರಹವು ಸಂಪೂರ್ಣಗೊಂಡಿತು. 1976ರ ಜೂನ್ 7ರಂದು ವೇದಮಂತರಗಳ ಘೋಷ, ಯಜ್ಞ ಹೋಮಗಳು ಹಾಗೂ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಪ್ರಾಣ ಪ್ರತಿಷ್ಠೆ ನೆರವೇರಿತು. ಆ ದಿನದಿಂದ ಈ ಕ್ಷೇತ್ರದ ಮಹತ್ವ ದಿನೇ ದಿನೇ ಹೆಚ್ಚುತ್ತಾ ಬಂದಿದೆ. ಪ್ರಾಣ ಪ್ರತಿಷ್ಠೆಯ ನಂತರ ದೇವಾಲಯವನ್ನು ಹಂತ ಹಂತವಾಗಿ ವಿಸ್ತರಿಸಲಾಯಿತು. ಆರಂಭದಲ್ಲಿ ಸರಳವಾಗಿದ್ದ ದೇವಾಲಯವು ಭಕ್ತರ ಸಹಕಾರದಿಂದ ವಿಶಾಲ ದೇವಾಲಯವಾಗಿ ರೂಪುಗೊಂಡಿತು. ಸುಂದರ ಗರ್ಭಗುಡಿ, ವಿಶಾಲ ಪ್ರಾಂಗಣ, ಪ್ರದಕ್ಷಿಣಾ ಪಥ, ಉತ್ಸವಗಳಿಗೆ ಅನುಕೂಲವಾದ ಸಭಾಂಗಣ ಹಾಗೂ ವಿವಿಧ ದೇವತೆಗಳ ಸನ್ನಿಧಿಗಳನ್ನು ನಿರ್ಮಿಸಲಾಯಿತು. 1985ರಲ್ಲಿ ದೇವಾಲಯದ ಗೋಪುರದ ಮೇಲೆ ಸುಮಾರು 6.5 ಅಡಿ ಎತ್ತರದ ತಾಮ್ರದ ಕಲಶವನ್ನು ಪ್ರತಿಷ್ಠಾಪಿಸಲಾಯಿತು. ನಂತರ ಭಕ್ತರಿಂದ ಸಂಗ್ರಹವಾದ ಚಿನ್ನ ಮತ್ತು ದೇಣಿಗೆಗಳ ನೆರವಿನಿಂದ ತಾಮ್ರ ಕಲಶದ ಬದಲಿಗೆ ಸುವರ್ಣ ಕಲಶವನ್ನು ಸ್ಥಾಪಿಸಲಾಯಿತು. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬೃಹತ್ ಚಿನ್ನದ ಕಲಶವನ್ನು ಹೊಂದಿದ ಆಂಜನೇಯ ದೇವಾಲಯ ಎಂಬ ಹೆಗ್ಗಳಿಕೆಯನ್ನು ಈ ಕ್ಷೇತ್ರ ಪಡೆದಿದೆ. ದೇವಾಲಯದ ಗರ್ಭಗುಡಿಯಲ್ಲಿ ಉದ್ಭವ ಶಿಲೆಯಿಂದ ಕೆತ್ತಲಾದ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಭಕ್ತರಿಗೆ ಅಭಯಹಸ್ತ ತೋರಿಸುತ್ತಿರುವಂತೆ ಕಾಣಿಸುತ್ತಾರೆ. ವೀರತ್ವ, ಕರುಣೆ, ಶೌರ್ಯ ಹಾಗೂ ಭಕ್ತಿಯ ಪ್ರತೀಕವಾದ ಈ ಸ್ವರೂಪವನ್ನು ದರ್ಶನ ಮಾಡಿದ ಭಕ್ತರಲ್ಲಿ ಆತ್ಮವಿಶ್ವಾಸ ಮತ್ತು ಮನಃಶಾಂತಿ ಉಂಟಾಗುತ್ತದೆ ಎಂಬ ನಂಬಿಕೆಯಿದೆ.
ಹನುಮಂತನ ಸಮೀಪದಲ್ಲೇ ಅಮೃತಶಿಲೆಯಿಂದ ನಿರ್ಮಿಸಲಾದ ಶ್ರೀ ಸೀತಾರಾಮ ಹಾಗೂ ಲಕ್ಷ್ಮಣರ ಸುಂದರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ರಾಮಭಕ್ತನಾದ ಹನುಮಂತನ ಸಾನ್ನಿಧ್ಯದಲ್ಲಿ ಶ್ರೀರಾಮ, ಸೀತಾದೇವಿ ಹಾಗೂ ಲಕ್ಷ್ಮಣರ ದರ್ಶನ ಪಡೆಯುವುದರಿಂದ ಕುಟುಂಬದಲ್ಲಿ ಶಾಂತಿ, ಐಶ್ವರ್ಯ ಹಾಗೂ ಧಾರ್ಮಿಕ ಪ್ರಗತಿ ಉಂಟಾಗುತ್ತದೆ ಎಂಬ ವಿಶ್ವಾಸ ಭಕ್ತರಲ್ಲಿ ಬೇರೂರಿದೆ. ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ವಿಘ್ನೇಶ್ವರನ ಆರಾಧನೆ ಅಗತ್ಯ ಎಂಬ ಸಂಪ್ರದಾಯದಂತೆ ದೇವಾಲಯದಲ್ಲಿ ಅಮೃತಶಿಲೆಯಿಂದ ಕೆತ್ತಿದ ಸುಂದರ ಶ್ರೀ ಗಣಪತಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಪ್ರತಿದಿನ ಭಕ್ತರು ಮೊದಲು ಗಣಪತಿಯ ದರ್ಶನ ಪಡೆದು ನಂತರ ವೀರಾಂಜನೇಯ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ದೇವಾಲಯದ ಮತ್ತೊಂದು ವಿಶೇಷ ಆಕರ್ಷಣೆ ಎಂದರೆ ಧ್ಯಾನ ಮಂದಿರ. 1989ರಲ್ಲಿ ನಿರ್ಮಿಸಲಾದ ಈ ಧ್ಯಾನ ಮಂದಿರವು ಶಾಂತ, ಪ್ರಶಾಂತ ಹಾಗೂ ಆಧ್ಯಾತ್ಮಿಕ ವಾತಾವರಣವನ್ನು ಹೊಂದಿದೆ. ಇದರ ನಿರ್ಮಾಣಕ್ಕೂ ಅಪರೂಪದ ಹಿನ್ನೆಲೆ ಇದೆ. ಸಾವಿರಾರು ಭಕ್ತರು ಸೇರಿ ಒಟ್ಟು 13 ಕೋಟಿ ಬಾರಿ ಶ್ರೀರಾಮನ ನಾಮವನ್ನು ಬರೆದು ರಾಮಕೋಟಿಯನ್ನು ಸಿದ್ಧಪಡಿಸಿದರು. ಆ ರಾಮಕೋಟಿಗೆ ಸತತ 13 ದಿನಗಳ ಕಾಲ ಪ್ರತಿದಿನ 52 ದಂಪತಿಗಳಿಂದ ವಿಶೇಷ ಪೂಜೆ ನೆರವೇರಿಸಲಾಯಿತು. ನಂತರ 4 ಆನೆಗಳ ಮೇಲೆ ರಾಮಕೋಟಿಯನ್ನು ಭವ್ಯ ಮೆರವಣಿಗೆಯಲ್ಲಿ ದೇವಾಲಯಕ್ಕೆ ಕರೆತರಲಾಯಿತು. ವೇದಘೋಷ, ಭಜನೆ, ನಾದಸ್ವರ ಹಾಗೂ ಮಂಗಳವಾದ್ಯಗಳ ನಡುವೆ ರಾಮಕೋಟಿಯನ್ನು ಧ್ಯಾನ ಮಂದಿರದಲ್ಲಿ ಪ್ರತಿಷ್ಠಾಪಿಸಿ ಅದರ ಮೇಲೆ ಧ್ಯಾನಾಂಜನೇಯ ಹಾಗೂ ಕೋದಂಡರಾಮರ ವಿಗ್ರಹಗಳನ್ನು ಸ್ಥಾಪಿಸಲಾಯಿತು. ಇಂದು ಈ ಧ್ಯಾನ ಮಂದಿರದಲ್ಲಿ ನೂರಾರು ಭಕ್ತರು ಪ್ರತಿದಿನ ಧ್ಯಾನ ಮಾಡಿ ಮಾನಸಿಕ ನೆಮ್ಮದಿ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನು ಅನುಭವಿಸುತ್ತಾರೆ. ದೇವಾಲಯದ ಟ್ರಸ್ಟ್ ಧಾರ್ಮಿಕ ಸೇವೆಯ ಜೊತೆಗೆ ಜ್ಞಾನ ಪ್ರಸಾರಕ್ಕೂ ಮಹತ್ವ ನೀಡಿದೆ. 1994ರಲ್ಲಿ ಸ್ಥಾಪಿಸಲಾದ ಪುಸ್ತಕ ಭಂಡಾರದಲ್ಲಿ ಸಾವಿರಾರು ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ, ನೈತಿಕ ಹಾಗೂ ವ್ಯಕ್ತಿತ್ವ ವಿಕಾಸಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಸಂಗ್ರಹಿಸಲಾಗಿದೆ. ಸಾರ್ವಜನಿಕರು ಹಾಗೂ ಭಕ್ತರಿಂದ ದೇಣಿಗೆಯಾಗಿ ಬಂದ ಅನೇಕ ಅಪರೂಪದ ಕೃತಿಗಳು ಇಲ್ಲಿವೆ. ಕೋಶ ಓದು, ದೇಶ ಸುತ್ತು ಎಂಬ ನಾಣ್ಣುಡಿಯ ಅರ್ಥವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಉದ್ದೇಶದಿಂದ ಎಲ್ಲ ವರ್ಗದ ಜನರಿಗೆ ಈ ಗ್ರಂಥಾಲಯವನ್ನು ಮುಕ್ತಗೊಳಿಸಲಾಗಿದೆ. ಮಕ್ಕಳಿಂದ ಹಿರಿಯರವರೆಗೆ ಎಲ್ಲರಿಗೂ ಓದುವ ಅಭಿರುಚಿ ಬೆಳೆಸುವುದು ಹಾಗೂ ಉತ್ತಮ ವಿಚಾರಗಳನ್ನು ಸಮಾಜದಲ್ಲಿ ಹರಡುವುದು ಇದರ ಉದ್ದೇಶವಾಗಿದೆ. ಸಾಮಾಜಿಕ ಸೇವೆಯಲ್ಲಿಯೂ ಈ ದೇವಾಲಯ ವಿಶಿಷ್ಟ ಸ್ಥಾನ ಹೊಂದಿದೆ. 1996ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಕೇಂದ್ರವನ್ನು ಆರಂಭಿಸಲಾಯಿತು. ಆರಂಭದಲ್ಲಿ ಸಾಮಾನ್ಯ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದ ಕೇಂದ್ರವು ನಂತರ ವಿವಿಧ ವೈದ್ಯಕೀಯ ಸೇವೆಗಳನ್ನು ವಿಸ್ತರಿಸಿತು. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ನೇತ್ರ ತಪಾಸಣೆ, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ಹಾಗೂ ವಿವಿಧ ವೈದ್ಯಕೀಯ ಶಿಬಿರಗಳನ್ನು ನಿಯಮಿತವಾಗಿ ಆಯೋಜಿಸಲಾಗುತ್ತಿದೆ. ಪ್ರಸಿದ್ಧ ನಾರಾಯಣ ನೇತ್ರಾಲಯದ ತಜ್ಞ ವೈದ್ಯರ ಸಹಕಾರದಿಂದ ನೂರಾರು ಬಡ ರೋಗಿಗಳಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ನೆರವೇರಿಸಲಾಗಿದೆ. ಚಿಕಿತ್ಸೆಗಾಗಿ ಆಗಮಿಸುವ ರೋಗಿಗಳಿಗೆ ಉಚಿತ ಊಟ ಹಾಗೂ ವಸತಿ ವ್ಯವಸ್ಥೆಯನ್ನು ಟ್ರಸ್ಟ್ ಒದಗಿಸುತ್ತಿದೆ. 1999ರಲ್ಲಿ ಉಚಿತ ದಂತ ಚಿಕಿತ್ಸಾ ಸೇವೆಯನ್ನು ಆರಂಭಿಸಲಾಯಿತು. ಪ್ರತಿ ಭಾನುವಾರ ಅನುಭವಿ ದಂತ ವೈದ್ಯರು ದೇವಾಲಯಕ್ಕೆ ಬಂದು ಉಚಿತ ತಪಾಸಣೆ ಹಾಗೂ ಸಲಹೆ ನೀಡುತ್ತಾರೆ. ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಈ ಸೇವೆ ಬಹಳ ಉಪಯುಕ್ತವಾಗಿದೆ. ದೇವಾಲಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಂಗೀತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ. ಶ್ರೀರಾಮ ಹಾಗೂ ಆಂಜನೇಯ ಇಬ್ಬರೂ ಸಂಗೀತ ಪ್ರಿಯರೆಂಬ ನಂಬಿಕೆಯಂತೆ ಪ್ರತಿ ಶನಿವಾರ ಸ್ವಾಮಿಯ ಸನ್ನಿಧಿಯಲ್ಲಿ ಸಂಗೀತಾರಾಧನೆ ನಡೆಯುತ್ತದೆ. ಕರ್ನಾಟಕದ ವಿವಿಧ ಭಾಗಗಳಿಂದ ಪ್ರಸಿದ್ಧ ಗಾಯಕರು, ವಿದ್ವಾಂಸರು ಹಾಗೂ ಸ್ಥಳೀಯ ಕಲಾವಿದರು ಆಗಮಿಸಿ ಭಜನೆ, ದಾಸ ಸಾಹಿತ್ಯ, ಕೀರ್ತನೆ ಹಾಗೂ ಶಾಸ್ತ್ರೀಯ ಸಂಗೀತವನ್ನು ಅರ್ಪಿಸುತ್ತಾರೆ. ಕಲಾವಿದರಿಗೆ ಯೋಗ್ಯ ಗೌರವಧನ ನೀಡಿ ಪ್ರೋತ್ಸಾಹಿಸುವ ಸಂಪ್ರದಾಯವನ್ನು ಟ್ರಸ್ಟ್ ಹಲವು ದಶಕಗಳಿಂದ ಮುಂದುವರಿಸಿದೆ.
ದೇವಾಲಯಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ವಿಶೇಷವಾಗಿ ಮಂಗಳವಾರ, ಶನಿವಾರ ಹಾಗೂ ಭಾನುವಾರ ಭಕ್ತರ ಸಂಖ್ಯೆ ಬಹಳ ಹೆಚ್ಚಿರುತ್ತದೆ. ಹಬ್ಬದ ದಿನಗಳಲ್ಲಿ ದೇವಾಲಯದ ಸುತ್ತಮುತ್ತ ಜಾತ್ರೆಯ ವಾತಾವರಣ ನಿರ್ಮಾಣವಾಗುತ್ತದೆ. ಭಕ್ತರ ಅನುಕೂಲಕ್ಕಾಗಿ ಕುಡಿಯುವ ನೀರು, ಪ್ರಸಾದ ವಿತರಣೆ, ವಾಹನ ನಿಲುಗಡೆ, ಸ್ವಚ್ಛ ಶೌಚಾಲಯಗಳು ಹಾಗೂ ಸುಸಜ್ಜಿತ ಸಾಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ದೇವಾಲಯದ ಪರಿಸರವನ್ನು ಅತ್ಯಂತ ಸ್ವಚ್ಛವಾಗಿ ನಿರ್ವಹಿಸಲಾಗುತ್ತದೆ. ಹನುಮ ಜಯಂತಿಯು ಇಲ್ಲಿನ ಪ್ರಮುಖ ವಾರ್ಷಿಕ ಉತ್ಸವವಾಗಿದೆ. ಮಾರ್ಗಶಿರ ಶುಕ್ಲ ತ್ರಯೋದಶಿಯಂದು ನಡೆಯುವ ಈ ಉತ್ಸವವು 1 ವಾರಕ್ಕೂ ಹೆಚ್ಚು ಕಾಲ ವೈಭವದಿಂದ ಜರುಗುತ್ತದೆ. ವಿಶೇಷ ಅಲಂಕಾರ, ಅಭಿಷೇಕ, ಹೋಮ, ಹವನ, ಭಜನೆ, ಹರಿಕಥೆ, ಸಂಗೀತ ಕಾರ್ಯಕ್ರಮಗಳು ಹಾಗೂ ಧಾರ್ಮಿಕ ಉಪನ್ಯಾಸಗಳು ನಡೆಯುತ್ತವೆ. ಹನುಮಂತನು ವಾನರ ಸೇನೆಯ ನಾಯಕನಾಗಿದ್ದ ಕಾರಣ ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿರುವ ಸಾವಿರಾರು ಕೋತಿಗಳಿಗೆ ಬಾಳೆಹಣ್ಣು ಹಂಚುವ ವಿಶಿಷ್ಟ ಸಂಪ್ರದಾಯವನ್ನು ಟ್ರಸ್ಟ್ ಕಳೆದ 2 ದಶಕಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದೆ. ಕಾರ್ಯಕರ್ತರು ವಾಹನಗಳಲ್ಲಿ ತೆರಳಿ ಭಕ್ತರ ಸಹಕಾರದಿಂದ ಕೋತಿಗಳಿಗೆ ಆಹಾರ ವಿತರಿಸುತ್ತಾರೆ. ಇದು ಜೀವದಯೆ ಹಾಗೂ ಪ್ರಕೃತಿ ಸಂರಕ್ಷಣೆಯ ಸಂದೇಶವನ್ನು ಸಾರುವ ಅಪರೂಪದ ಸೇವೆಯಾಗಿದೆ. ಪ್ರತಿ ವರ್ಷ ಜ್ಯೇಷ್ಠ ಶುದ್ಧ ದಶಮಿಯಂದು ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿಯ ಪ್ರಾಣ ಪ್ರತಿಷ್ಠೆಯ ವಾರ್ಷಿಕೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥ ವಿಶೇಷ ಹೋಮ, ಹವನ, ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಶ್ರೀ ಸೀತಾರಾಮ ಕಲ್ಯಾಣೋತ್ಸವ, ಶ್ರೀರಾಮ ಪಟ್ಟಾಭಿಷೇಕ, ಸಾಮೂಹಿಕ ಲಕ್ಷ್ಮೀ ಪೂಜೆ ಹಾಗೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಯಾವುದೇ ಜಾತಿ, ಮತ, ಪಂಥದ ಭೇದವಿಲ್ಲದೆ ಎಲ್ಲರೂ ಒಂದೇ ಸ್ಥಳದಲ್ಲಿ ಸೇರಿ ಪೂಜೆ ಸಲ್ಲಿಸುವ ಮೂಲಕ ಸಾಮರಸ್ಯದ ಸಂದೇಶವನ್ನು ಹರಡಲಾಗುತ್ತದೆ. ದೇವಾಲಯದ ಮತ್ತೊಂದು ಅಪರೂಪದ ವಿಶೇಷತೆ ಎಂದರೆ ನವನೀತ ಅಥವಾ ಬೆಣ್ಣೆ ಅಲಂಕಾರ. ಶ್ರಾವಣ ಮಾಸದ ಕೊನೆಯ ಶನಿವಾರ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿಗೆ ಸುಮಾರು 450 ಕಿಲೋಗ್ರಾಂಗಳಷ್ಟು ಬೆಣ್ಣೆಯಿಂದ ಅದ್ಭುತ ಅಲಂಕಾರ ಮಾಡಲಾಗುತ್ತದೆ. ಹಾಲಿನಂತೆ ಬಿಳಿ ಬಣ್ಣದ ಬೆಣ್ಣೆಯಲ್ಲಿ ಮೆರೆಯುವ ಬೃಹತ್ ಆಂಜನೇಯ ಸ್ವರೂಪವನ್ನು ನೋಡುವುದೇ ಒಂದು ದಿವ್ಯ ಅನುಭವವೆಂದು ಭಕ್ತರು ಹೇಳುತ್ತಾರೆ. ಈ ಅಲಂಕಾರಕ್ಕಾಗಿ ಅಗತ್ಯವಿರುವ ಬೆಣ್ಣೆಯನ್ನು ಭಕ್ತರು ಭಕ್ತಿಭಾವದಿಂದ ದೇಣಿಗೆಯಾಗಿ ನೀಡುತ್ತಾರೆ. ಬೆಣ್ಣೆ ಅಲಂಕಾರದ ದಿನ ದೇವಾಲಯದಲ್ಲಿ ಸಾವಿರಾರು ಭಕ್ತರು ಸೇರಿ ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸುತ್ತಾರೆ. ಹೀಗೆ ಮಹಾಲಕ್ಷ್ಮಿ ಲೇಔಟ್ನ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯವು ಕೇವಲ ಪೂಜಾ ಸ್ಥಳವಾಗಿರದೆ ಧಾರ್ಮಿಕ ಪರಂಪರೆ, ಶಿಲ್ಪಕಲೆ, ಸಮಾಜ ಸೇವೆ, ಶಿಕ್ಷಣ, ಆರೋಗ್ಯ ಸೇವೆ, ಸಂಗೀತ, ಸಂಸ್ಕೃತಿ, ಮಾನವೀಯತೆ ಹಾಗೂ ಭಕ್ತಿಯ ಸಮ್ಮಿಲನವಾಗಿ ಬೆಳೆದಿದೆ. ದೈವಭಕ್ತಿ ಮತ್ತು ಸಮಾಜ ಸೇವೆಯನ್ನು ಒಂದೇ ವೇದಿಕೆಯಲ್ಲಿ ಸಮನ್ವಯಗೊಳಿಸಿರುವ ಈ ಕ್ಷೇತ್ರವು ಕರ್ನಾಟಕದ ಪ್ರಮುಖ ಆಂಜನೇಯ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದು, ಪ್ರತಿದಿನ ಸಾವಿರಾರು ಭಕ್ತರಿಗೆ ಆಶ್ರಯ, ಆತ್ಮವಿಶ್ವಾಸ, ಮನಃಶಾಂತಿ ಹಾಗೂ ಧಾರ್ಮಿಕ ಸ್ಫೂರ್ತಿಯನ್ನು ನೀಡುತ್ತಾ ತನ್ನ ವೈಭವವನ್ನು ಮತ್ತಷ್ಟು ವಿಸ್ತರಿಸುತ್ತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.